ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 4ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದಕ್ಷ ಪ್ರಜಾಪತಿಯ ವಂಶವರ್ಣನೆ, 7ನೆಯ ವೈವಸ್ವತ ಮನುವಿನ ಸೃಷ್ಟಿಕ್ರಮ, ಭೃಗ್ವಾದಿ ಅಷ್ಟಮಹರ್ಷಿಗಳು, ಋಗ್ವೇದಾದಿ ಚತುರ್ವೇದಗಳು, ಓಂಕಾರಾದಿ ವಷಟ್ಕಾರಗಳು, ಪ್ರಜಾಪತಿಗಳು ಇವೇ ಮೊದಲಾದ ಚತುರ್ವಿಧ ಸೃಷ್ಟಿಗಳು, ದಕ್ಷ ಪ್ರಜಾಪತಿಯ ಸಂತಾನ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಭೃಗುವನ್ನು ತನ್ನ ಕುಮಾರನಾಗಲಿ ಎಂದ ಪುತ್ರಾಪೇಕ್ಷಿತನಾದ ಮಹಾದೇವನ ಮಾತುಗಳನ್ನು ಕೇಳಿದ ಬ್ರಹ್ಮದೇವನು ಹಾಗೆಯೇ ಆಗಬಹುದೆಂದನು. ತರುವಾಯ ಪರಮೇಶ್ವರನು ಬ್ರಹ್ಮದೇವನ ಮಾತಿನಂತೆಯೇ ಆ ಭೃಗುಮುನಿಯನ್ನು ಸ್ವಪುತ್ರನನ್ನಾಗಿ ಭಾವಿಸಿದನು. ಹೀಗೆ ಭೃಗುಮುನಿಯು ಈಶ್ವರನ ಪುತ್ರನಾದುದರಿಂದ ವರುಣನ ಸಂಬಂಧಿಗಳಾದ ಭೃಗುಗಳೆಲ್ಲರೂ ಮಹಾದೇವನ ಪುತ್ರರಾದರು. ಅನಂತರ ಬ್ರಹ್ಮದೇವನು ಆ ಶುಕ್ರವನ್ನು ಹೋಮಪಾತ್ರೆಯಿಂದ ತೆಗೆದು 2ನೆಯ ಸಲ ಆಹುತಿಯನ್ನು ಕೊಟ್ಟನು. ಆಗ ಆ ಶುಕ್ರವು ಅಂಗಾರದಲ್ಲಿ, ಅಂದರೆ ಅಗ್ನಿ ಇಲ್ಲದ ಸ್ಥಳದಲ್ಲಿ ಬಿತ್ತು. ಆಗ ಉತ್ಪನ್ನರಾದ ಕುಮಾರರ ಅಂಗಗಳು ಅಂಗಾರಕ್ಕೆ ಸಂಬಂಧವಾದುದರಿಂದ ಅವರು ಅಂಗೀರಸ ನಾಮಕರಾದರು. ಅನಂತರ ಅಗ್ನಿದೇವನು ಆ ಅಂಗೀರಸನ ಉತ್ಪತ್ತಿಯನ್ನು ನೋಡಿ ಬ್ರಹ್ಮದೇವನನ್ನು ಕುರಿತು ಇಂತೆಂದನು, ಎಲೈ ಬ್ರಹ್ಮದೇವನೇ, ಈ ಕುಮಾರನು ನಿನ್ನ ಶುಕ್ರನಿಂದ ಉತ್ಪನ್ನನಾಗಿರುವನು. ಆದರೂ 2ನೆಯ ಆವೃತ್ತಿ ಜನ್ಯನಾದ ಇವನು ನಮ್ಮವನಾಗಲೆಂದು ಬೇಡಿಕೊಂಡನು. ಹೀಗೆ ಯಜ್ಞಪುರುಷನ ಮಾತನ್ನು ಕೇಳಿದ ಬ್ರಹ್ಮದೇವನು ಹಾಗೆಯೇ ಆಗಲೆಂದು ಸಮ್ಮತಿಸಿದನು. ಆದುದರಿಂದ ಅಂಗೀರಸರೆಲ್ಲರೂ ಆಗ್ನೇಯರೆಂದು ಪ್ರಖ್ಯಾತರಾಗಿರುವರೆಂದು ನಾವು ಕೇಳಿರುತ್ತೇವೆ.
ಲೋಕಕಾರಕನಾದ ಬ್ರಹ್ಮದೇವನು ಪುನಃ ಶುಕ್ರವನ್ನು 6 ಸಲ ಹೋಮ ಮಾಡಲು ತರುವಾಯ ಬ್ರಹ್ಮದೇವನ 6 ಜನ ಮಾನಸಪುತ್ರರು ಜನಿಸಿದರು ಎಂಬುದಾಗಿ ಶ್ರುತಿಗಳು ಸಾರಿ ಹೇಳುತ್ತವೆ. ಆ ಕುಮಾರರಲ್ಲಿ ಮೊದಲನೆಯವನು ಅಗ್ನಿಯ ಕಿರಣಗಳಿಂದ ಉತ್ಪನ್ನನಾದುದರಿಂದ ಮರೀಚಿಯೆಂದು ಪ್ರಖ್ಯಾತನಾದನು. ಆ ಯಾಗದಲ್ಲಿ ಉತ್ಪನ್ನನಾದುದರಿಂದ ಎರಡನೆಯವನಿಗೆ ಕ್ರತುವೆಂಬ ನಾಮವು ಸಂಭವಿಸಿರುತ್ತದೆ. ನಾನು ಮೂರನೆಯವನೆಂದು ಹೇಳಿದ್ದರಿಂದ ತೃತೀಯ ಕುಮಾರನಿಗೆ ಅತ್ರಿ ಎಂಬ ನಾಮವು ಉಂಟಾಗಿರುವುದು. ನಾಲ್ಕನೆಯ ಕುಮಾರನು ತೀಕ್ಷ್ಣವಾದ ಕೇಶವುಳ್ಳವನಾದುದರಿಂದ ಪುಲಸ್ತ್ಯನೆಂದು ಪ್ರಸಿದ್ಧನಾದನು. 5ನೆಯ ಕುಮಾರನು ನೇತಾಡುತ್ತಿರುವ ಕೇಶಗಳಿಂದ ಯುಕ್ತನಾದುದರಿಂದ ಪುಲಹನೆಂದು ಪ್ರಖ್ಯಾತನಾದನು. 6ನೆಯ ಪುತ್ರನು ದ್ರವ್ಯರಾಶಿಯ ಮಧ್ಯದಲ್ಲಿ ಸಂಭೂತನಾದುದರಿಂದ ವಸುಮಂತನೆಂದು ಖ್ಯಾತಿಗೊಂಡನು ಮತ್ತು ಶ್ರೀಮಂತನಾಗಿದ್ದನು. ಬ್ರಹ್ಮವಾದಿಗಳು ತತ್ವಜ್ಞರೂ ಆದ ಮಹಾತ್ಮರು ಆ ವಸುಮಂತನನ್ನು ವಸಿಷ್ಠರೆಂದು ಕರೆಯುವರು. ಹೀಗೆ ಈ 6 ಕುಮಾರರು ಬ್ರಹ್ಮದೇವನಿಗೆ ಮಾನಸಿಕ ಕುಮಾರರಾಗಿಯೂ ಪರಮರ್ಷಿಗಳಾಗಿಯೂ ಅವತರಿಸಿದರು. ಬ್ರಹ್ಮದೇವನ ಆ 6 ಜನ ಮಾನಸ ಕುಮಾರರು ಲೋಕ ಸಂತಾನಕಾರಕರು, ಪ್ರಜಾವೃದ್ಧಿಕರರು, ಲೋಕ ಪೂಜಕರು, ಪ್ರಜಾಪತಿಗಳು ಆಗಿರುವರೆಂದು ಜ್ಞಾನಿಗಳು ಹೇಳಿರುವರು. ಅವರೇ ಬ್ರಹ್ಮದೇವನ ಮಾನಸ ಪುತ್ರರಾಗಿರುವರು. ಬ್ರಹ್ಮದೇವನ ಮಾನಸ ಪುತ್ರರಾದ ಈ ಸಪ್ತರ್ಷಿಗಳಿಂದಲೇ ಇತರರಾದ ಪಿತೃದೇವತೆಗಳು, ಋಷಿಗಳು ಉತ್ಪನ್ನರಾದರು. ಈ ಸಪ್ತರ್ಷಿಗಳು ಲೋಕ ಪ್ರಖ್ಯಾತರೂ ಆಗಿರುವರು. ಆ ಪಿತೃದೇವತೆಗಳು ಮಹರ್ಷಿಗಳು, ಮಾರೀಚರು, ಭಾರ್ಗವರು, ಆಂಗೀರಸರು, ಪೌಲಸ್ತ್ಯರು, ಪೌಲಹರು, ವಾಸಿಷ್ಠರು, ಆತ್ರೇಯರು ಎಂಬ ಸಪ್ತಗಣಗಳಾಗಿ ಲೋಕಸಮ್ಮತರಾಗಿರುವರು. ಎಲೆ ಶಾಂಶಪಾಯನನೇ, ಸಪ್ತರ್ಷಿಗಳ ವಿಷಯವನ್ನೂ ಸತ್ವರಜಸ್ತಮೋಗುಣಗಳ ವಿಷಯವನ್ನೂ ನಾನು ನಿಮಗಾಗಿ ಸಂಕ್ಷೇಪವಾಗಿ ಪೂರ್ವದಲ್ಲಿಯೇ ತಿಳಿಸಿರುವೆನು. ಅವರು ಅಪೂರ್ವರು, ಕಾಂತಿಯುತರು, ತೇಜೋವಂತರು, ಲೋಕವಿಖ್ಯಾತರೂ ಆಗಿರುವರು. ಅವರೆಲ್ಲರಿಗೂ ಯಮದೇವನೇ ರಾಜನಾಗಿದ್ದನು. ಅವರು ಜಿತೇಂದ್ರಿಯರಾಗಿಯೂ ಪಾಪರಹಿತರಾಗಿಯೂ ಪ್ರಜಾಪತಿಗಳಾಗಿಯೂ ತಂದ್ರಾದಿ ದೋಷ ಶೂನ್ಯರಾಗಿಯೂ ಇರುವರು. ಅವರ ಸಂಗತಿಗಳನ್ನು ವರ್ಣಿಸುವೆನು, ಸಾವಧಾನವಾಗಿ ಕೇಳಿ. ಎಲೈ ಮುನಿವರ್ಯರೇ, ಕರ್ದಮ, ಕಶ್ಯಪ, ಶೇಷ, ವಿಕ್ರಾಂತ, ಸುಶ್ರುವಸ, ಬಹುಪುತ್ರ, ಕುಮಾರ, ವಿವಸ್ವಂತಿ, ಶುಚಿಶ್ರವಸ, ಪ್ರಚೇತಸ, ಅರಿಷ್ಟನೇಮಿ, ಬಹುಲನೆಂಬ ಪ್ರಜೇಶ್ವರ ಇವರೇ ಮೊದಲಾದವರು ಅನ್ಯರೂ ಸಹ ಆಗ ಪ್ರಜೇಶ್ವರರಾಗಿ ಇರುವರು. ಮಹರ್ಷಿಗಳು ಕುಶೋಚ್ಚಯರು, ವಾಲಖಿಲ್ಯರು ಎಂಬುದಾಗಿ ಅವತರಿಸಿದರು. ಮನೋಜವರು, ಸರ್ವಗತರು ಎಂಬವರು ಚಕ್ರವರ್ತಿಗಳಾಗಿದ್ದರು. ಬ್ರಹ್ಮರ್ಷಿಗಳಲ್ಲಿ ಉತ್ತಮರು, ವೈಖಾನಸರು, ತಪಸ್ಸು, ಜ್ಞಾನ ಇವುಗಳಿಂದ ಅತ್ಯಂತ ಶ್ರೇಷ್ಠರೂ ಆದ ಮುನಿವರ್ಯರು ಭಸ್ಮ ವ್ಯಪೋಹಿನಿ ಎಂಬುವಳಲ್ಲಿ ಜನಿಸಿ ಲೋಕವಿಖ್ಯಾತರಾದರು. ಆ ಬ್ರಹ್ಮದೇವನ ಇಂದ್ರಿಯಗಳಿಂದ ಅತ್ಯಂತ ಸುಂದರರಾದ ಅಶ್ವಿನಿ ದೇವತೆಗಳು ಉತ್ಪನ್ನರಾದರು. ರಜೋಗುಣಾತೀತರೂ ವಿಮಲರೂ ಆದ ಕೆಲವು ಮಹರ್ಷಿಗಳು ಬ್ರಹ್ಮದೇವನ ನೇತ್ರದಿಂದ ಉದ್ಭವಿಸಿದರು. ಆ ಬ್ರಹ್ಮನ ಇಂದ್ರಿಯಗಳಿಂದ ಶ್ರೇಷ್ಠರಾದ ಪ್ರಜಾಪತಿಗಳು ಅವತರಿಸಿದರು. ಇವರಂತೆಯೇ ಬ್ರಹ್ಮದೇವನ ರೋಮಕೂಪಗಳಿಂದ
ಕೆಲವು ಮಹರ್ಷಿಗಳು, ಸ್ವೇದ ಮಲಗಳಿಂದ ಕೆಲವು ಮುನಿಗಳು ಸಂಭೂತರಾದರು. ಭಯಂಕರವಾದ ಮಾಸಗಳು, ಪಕ್ಷ ಸಂಧಿಗಳು ಇವುಗಳು ಉತ್ಪನ್ನವಾದವು. ಮಕರಗಳು, ಅಹೋರಾತ್ರಗಳು, ಪಿತೃ ಸಂಬಂಧಿಯೂ ಭಯಂಕರವೂ ಆದ ತೇಜಸ್ಸು ಇವುಗಳೂ ಸಹ ಉತ್ಪನ್ನವಾದವು. ಆ ಬ್ರಹ್ಮನ ಕೋಪವೇ ಲೋಹಿತಮಯವಾಯಿತು. ಅದೇ ಲೋಹಿತ್ಯವೇ ಅಂದರೆ ಕೆಂಬಣ್ಣವೇ ಸುವರ್ಣವಾಗಿ ಪರಿಣಮಿಸಿತು. ಬ್ರಹ್ಮದೇವನ ಪ್ರೇಮವೇ ಉತ್ತಮವಾದ ವಸ್ತುಗಳು, ಧೂಮ, ಪಶುಗಳು ಇವುಗಳಾಗಿ ಪರಿಣಾಮವಾಯಿತು. ಬ್ರಹ್ಮದೇವನಿಗೆ ಯಾವ ದಿವ್ಯ ತೇಜಸ್ಸುಗಳಿವೆಯೋ ಅವುಗಳಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು ಆವಿರ್ಭವಿಸಿದರು. ಬ್ರಹ್ಮದೇವನು ಮಾಡಿದ ಯಾಗದ ಅಂಗಾರಗಳಿಂದ ಜ್ಯೋತಿರ್ಮಂಡಲವೂ ದಿವ್ಯ ಪುರುಷರೂ ಉದ್ಭೂತರಾದರು. ಪರಬ್ರಹ್ಮನಿಂದ ಉತ್ಪನ್ನನಾದ ಚತುರ್ಮುಖ ಬ್ರಹ್ಮನು ಲೋಕದ ಆದಿಯಲ್ಲಿ ವ್ಯಕ್ತನಾದನು. ಆ ಪರಬ್ರಹ್ಮನು ಸಕಲೇಷ್ಟಾರ್ಥಪ್ರದನೂ ಆದಿ ಸೃಷ್ಟಿಕರ್ತನೂ ಆದ ಕಾರಣ ಸ್ತ್ರೀರೂಪಿಯೂ ಆಗಿರುವನೆಂದು ಮಹಾತ್ಮರು ಹೇಳುವರು. ಆಗ ಸುರಗುರುವಾದ ಬೃಹಸ್ಪತಿಯು ದೇವತೆಗಳೊಡನೆ ಬ್ರಹ್ಮದೇವನನ್ನು ಹೊಗಳಿದನು. ಈ ಪ್ರಜೇಶ್ವರರು ಸರ್ವ ಪ್ರಜೆಗಳನ್ನು ಸೃಷ್ಟಿ ಮಾಡುವರೆಂದು ತಿಳಿಸಿದನು. ಈ ಪ್ರಜೇಶ್ವರರಿಗೂ ಕೂಡ ನೀನೇ ಮೂಲ ಕಾರಣನಾಗಿರುತ್ತೀ ಎಂದು ಪ್ರಶಂಸಿಸಿದರು. ಎಲೈ ಬ್ರಹ್ಮದೇವನೇ, ಇವರೆಲ್ಲರೂ ಪ್ರಜಾಪತಿಗಳೂ ಮಹಾತಪಸ್ವಿಗಳೂ ಆಗಿರುವರು. ಈ ಪ್ರಜೇಶ್ವರರು ನಿನ್ನ ಅನುಗ್ರಹದಿಂದ ಈ ಸಮಸ್ತ ಲೋಕಗಳನ್ನು ಧರಿಸುವರು ಮತ್ತು ಈ ಲೋಕಗಳಲ್ಲಿ ಸಮಸ್ತ ಕಾರ್ಯಗಳು ಇವರಿಂದಲೇ ಉಂಟಾಗುವವು. ಎಲೈ ಬ್ರಹ್ಮದೇವನೇ, ಈ ಮಹರ್ಷಿಗಳು ನಿನ್ನ ಮಹಿಮೆಗಳನ್ನು ಕೊಂಡಾಡತಕ್ಕ ಸ್ತ್ರೀ ಪುರುಷ ರೂಪವಾದ ದ್ವಂದ್ವಗಳನ್ನು ಸೃಷ್ಟಿ ಮಾಡಿದರು. ಅವರೆಲ್ಲರೂ ವೇದಗಳಲ್ಲಿಯೂ ವೇದಾಂಗಗಳಾದ ಸಕಲ ಶಾಸ್ತ್ರಗಳಲ್ಲಿಯೂ ಪಾರಂಗತರಾಗಿಯೂ ರಾಜರ್ಷಿಗಳಾಗಿಯೂ ಇರುವರೆಂದು ಹೊಗಳಿದರು. ಅವರೆಲ್ಲರೂ ವೇದಮಂತ್ರ ಪರಾಯಣರೂ ಬ್ರಹ್ಮದೇವನ ಗುಣಗಳಿಗೆ ಸಮಾನ ಗುಣವುಳ್ಳವರೂ ಆದ್ಯಂತರಹಿತನಾದ ಪರಬ್ರಹ್ಮನನ್ನು ತಿಳಿದವರೂ ಸತ್ಯವಂತರೂ ತಪೋವಂತರೂ ಆಗಿ ಭೂಮಿಯಲ್ಲಿ ಪ್ರಖ್ಯಾತರಾಗಿರುವರು. ಎಲೈ ಸ್ವಾಮಿಯಾದ ಬ್ರಹ್ಮದೇವನೇ, ಈಗ ನಾವೆಲ್ಲರೂ ನಿನ್ನ ಮಕ್ಕಳಾಗಿರುತ್ತೇವೆ. ವೇದವೇತೃಗಳಾದ ಬ್ರಾಹ್ಮಣರು ಚರಾಚರಾತ್ಮಕವಾದ ಸಮಸ್ತ ಲೋಕಗಳು ಎಲ್ಲವೂ ನಿನ್ನಿಂದಲೇ ಉತ್ಪನ್ನಗಳಾಗಿವೆ. ಎಲೈ ಪರಮಪುರುಷನೇ, ನಾವು ದೇವತೆಗಳು ಋಷಿಗಳು ಇವರಿಂದ ಕೂಡಿ ಮರೀಚಿ ಮುನಿಯನ್ನು ಮುಂದಾಳಾಗಿ ಮಾಡಿಕೊಂಡು ಪುತ್ರರನ್ನು ಸಮಾಲೋಚಿಸಿ ಪಡೆಯುತ್ತೇವೆ ಎಂದು ಹೇಳಿದರು. ಅನಂತರ ಆ ಬ್ರಹ್ಮದೇವನ ಯಾಗವು ನಡೆಯಲು ದೇವತೆಗಳು ಮಹರ್ಷಿಗಳೊಡನೆ ದೇಶ ಕಾಲಾಭಿಮಾನಿಗಳಾದ ಸಂತಾನಾಭಿವೃದ್ಧಿಗೋಸ್ಕರ ಆಯಾ ವಂಶಗಳಲ್ಲಿ ಅವತರಿಸಿದರು. ದೇವ ಋಷ್ಯಾದಿಗಳು ಮೊದಲು ಯಾವ ವಿಧವಾದ ಪ್ರಜೆಗಳನ್ನು ಸೃಷ್ಟಿ ಮಾಡಿದರೋ ಯಾವಾಗಲೂ ಅವರು ಒಂದೇ ಸಮನಾಗಿರದೆ ಯುಗಾನುಸಾರವಾಗಿ ಜನನ ಮರಣಗಳಿಗೆ ವಿಷಯರಾಗಿ ನಾನಾ ರೀತಿಯಾಗಿರುವರು. ಯುಗಾನುಗುಣವಾಗಿ ಪ್ರಜೆಗಳನ್ನು ಸೃಷ್ಟಿಸುವರು. ಅನಂತರ ಲೋಕಗುರುವಾದ ಬ್ರಹ್ಮದೇವನು ಮುನಿಗಳನ್ನು ಕುರಿತು, ನೀವು ಹೇಳಿದ ವಿಷಯಗಳು ಬಹಳ ಉತ್ತಮಗಳಾಗಿವೆ. ನಾನು ಹೀಗೆ ನಿಶ್ಚಯ ಮಾಡಿಕೊಂಡು ದೇವತೆಗಳನ್ನು ಸೃಷ್ಟಿ ಮಾಡಿರುವೆನು. ಈ ಮಹರ್ಷಿಗಳು ನಿಮ್ಮ ವಂಶದಲ್ಲಿ ಸಂಭೂತರಾಗಿರುವರು.
ಇದರಲ್ಲಿ ಸಂದೇಹವಿಲ್ಲವೆಂದು ಹೇಳಿದನು. ಆ ಮಹರ್ಷಿಗಳ ಮಧ್ಯದಲ್ಲಿ ಮಹಾತ್ಮನೂ ಪ್ರಥಮ ಪ್ರಜಾಪತಿಯೂ ಆದ ಭೃಗುಮುನಿಯ ವಂಶವನ್ನು ವಿಸ್ತಾರವಾಗಿಯೂ ಕ್ರಮವಾಗಿಯೂ ನಿರೂಪಿಸುವೆನು, ಕೇಳಿರಿ. ಭೃಗುಮುನಿಗೆ ಅಸದೃಶರೂ ಉತ್ತಮರೂ ಸತ್ಕುಲ ಪ್ರಸೂತರೂ ಮಂಗಳಾಂಗಿಯರೂ ಆದ 2 ಹೆಂಡತಿಯರಿದ್ದರು. ಅವರಲ್ಲೊಬ್ಬ ಪತ್ನಿಯು ಹಿರಣ್ಯಕಶಿಪುವಿನ ಪುತ್ರಿಯೂ ದಿವ್ಯೆ ಎಂಬ ನಾಮದಿಂದ ಪ್ರಖ್ಯಾತಳೂ ಅತಿ ಸುಂದರಿಯೂ ಆಗಿದ್ದಳು. ಅವಳು ದೇವೇಂದ್ರನಿಗೆ ಶಚೀದೇವಿಯಂತೆ ಪ್ರಖ್ಯಾತಳಾಗಿದ್ದಳು. ಆ ದಿವ್ಯೆಯು ಭೃಗುವಿನಿಂದ ವೇದವೇತೃಗಳಲ್ಲಿ ಉತ್ತಮನೂ ದೇವಾಸುರರಿಗೆ ಗುರುಗಳು ಕಾವ್ಯಜ್ಞನೂ ಕವಿಪುತ್ರನೂ ಗೃಹಾಭಿಮಾನಿಯೂ ಆದ ಶುಕ್ರಾಚಾರ್ಯನೆಂಬ ಕುಮಾರನನ್ನು ಪಡೆದಳು. ಆ ಶುಕ್ರನು ಉಶನಸ ಮತ್ತು ಕಾವ್ಯವೆಂಬ 2 ನಾಮಗಳಿಂದ ಲೋಕವಿಖ್ಯಾತವಾಗಿರುವರು. ಸೋಮಪಾನ ಮಾಡಿದವರಲ್ಲಿ ಉತ್ತಮರಾದ ಪಿತೃದೇವತೆಗಳಿಗೆ ಮಾನಸಿಕ ಪುತ್ರಿಯೂ ಕೀರ್ತಿವಂತಳೂ ಆದ ಅಂಗೀನಾಮಕ ಕನ್ಯೆಯು ಶುಕ್ರಾಚಾರ್ಯರ ಪತ್ನಿಯಾಗಿರುವಳು. ಅವಳು ಸಮರ್ಥರಾದ 4 ಮಕ್ಕಳನ್ನು ಪಡೆದಳು. ಆ ಶುಕ್ರಾಚಾರ್ಯನು ಬ್ರಹ್ಮದೇವನ ತೇಜಸ್ಸಿನಿಂದ ಯುಕ್ತನಾಗಿಯೂ ಬ್ರಹ್ಮಜ್ಞಾನಿಗಳಲ್ಲಿ ಉತ್ತಮನಾಗಿಯೂ ಇರುವನು. ಅಂತಹ ಶುಕ್ರನಿಗೆ ಅಂಗೀನಾಮಕಳಾದ ಪತ್ನಿಯಲ್ಲಿ ಜ್ಞಾನಿಗಳಾದ 4 ಕುಮಾರರು ಜನಿಸಿದರು. ಆ ಶುಕ್ರಾಚಾರ್ಯನಿಗೆ ತ್ವಷ್ಟಾರ, ವರೂತ್ರಿ, ಷಂಡ, ಅಮರ್ಕರೆಂಬ 4 ಜನ ಮಕ್ಕಳು ಹುಟ್ಟಿದರು. ಅವರು ಸೂರ್ಯನಿಗೆ ಸಮಾನವಾದ ತೇಜಸ್ವಿಗಳಾಗಿಯೂ ಶಕ್ತಿಯಲ್ಲಿ ಬ್ರಹ್ಮದೇವನಿಗೆ ಸಮಾನರಾಗಿಯೂ ಇದ್ದರು. ಬ್ರಹ್ಮಜ್ಞಾನಿಗಳು ದೇವತೆಗಳ ಪುರೋಹಿತರೂ ಆದ ರಂಜನ, ಪೃಥು, ರಶ್ಮಿ, ವಿದ್ವಾನ್ಯ, ಬೃಹದ್ಗೀರರೆಂಬ 4 ಕುಮಾರರು ವರೂತ್ರಿ ಎಂಬುವನಿಗೆ ಉತ್ಪನ್ನರಾದರು. ಆ 4 ಜನರು ಯಜ್ಞ ಯಾಗಾದಿ ಧರ್ಮಗಳನ್ನು ನಾಶ ಮಾಡುವುದಕ್ಕಾಗಿ ಮನುವಿನ ಬಳಿಗೆ ಹೋಗಿ ಅವನನ್ನು ಪ್ರೇರಿಸಿದರು. ಹೀಗೆ ಇವರು ಆಲೋಚಿಸಿ ಧರ್ಮವನ್ನು ನಾಶ ಮಾಡಲಾಗಿ ಅದನ್ನು ತಿಳಿದ ದೇವೇಂದ್ರನು ಮನುವಿಗೆ ಇಂತೆಂದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ 2ಯ ಖಂಡದ 4ನೆಯ ಅಧ್ಯಾಯದ 3ಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.